KPSC ಏನು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇವತ್ತು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಏನು ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹದ್ದು, ಒಟ್ಟು 384 ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಈ ಎಲ್ಲ ಏನು ಯಾವ ಹುದ್ದೆಗಳನ್ನು ಅವೈಲಬಿಲಿಟಿ ಇದೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಸೇರಿ ಟೋಟಲ್ ಆಗಿ 384 ಪೋಸ್ಟ್ಗಳನ್ನು ಕಾಲ್ ಫಾರ್ ಮಾಡಿರ್ತಕ್ಕಂತಹದ್ದು. ಈ ಹುದ್ದೆಗಳ ನೇಮಕಾತಿ ಬಗ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಸಲ್ಲಿ ನಾವು ನೋಡಿದ್ದೀವಿ. ಏನು ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ, ಹಾಗೆ ಮೇನ್ಸ್ ಇರುತ್ತೆ, ನಂತರ ವೈವೋ ಅಥವಾ ಇಂಟರ್ವ್ಯೂ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಂತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಈ 3 ಪ್ರಕ್ರಿಯೆಗಳ ಮುಖಾಂತರ ಈ ಎಲ್ಲ ಹುದ್ದೆಗಳ ನೇಮಕಾತಿ ಆಗ್ತಕ್ಕಂತಹದ್ದು. ಅದರಲ್ಲಿ ಪ್ರಮುಖವಾದಂತಹ ದಿನಾಂಕಗಳು, ಇಂಪಾರ್ಟೆಂಟ್ ಡೇಟ್ಸನ್ನು ನಾವಿಲ್ಲಿ ನೋಡಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ಶುರು ಆಗ್ತಕ್ಕಂತಹದ್ದು 4/3/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2024. ಪೂರ್ವಭಾವಿ ಪರೀಕ್ಷೆ ಅಂತಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಏನು 5/5 ಅಂತ ಹೇಳಿದ್ದಾರೆ, ಅಂದರೆ ಮೇ 5ನೇ ತಾರೀಕು ಅಂತ ಹೇಳಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಇನ್ನು ಕೇವಲ 2 ತಿಂಗಳುಗಳು ಅಷ್ಟೇ ಪ್ರಿಪೇರ್ ಆಗಲಿಕ್ಕೆ ಇರ್ತಕ್ಕಂತಹದ್ದು. ಈಗಾಗಲೇ ಅದಕ್ಕೆ ಸಂಬಂಧಿಸಿದ ಸಿಲೆಬಸ್ಗಳನ್ನೆಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇ ಸಿಲೆಬಸ್ಸನ್ನು ನೋಟಿಫಿಕೇಷನಲ್ಲಿ ಇರ್ತಕ್ಕಂತಹದ್ದನ್ನು ಕೂಡ ನಾವು ನೋಡಬಹುದು. ಸೊ ಹಾಗಾಗಿ ಹೆಚ್ಚು ಅಧ್ಯಯನದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ಬೋದು ಅಂತ ಹೇಳಿ ನೋಡ್ತೀವಿ.